ಕಣ್ಣೇನು ಮಾಡ್ಬೋದಾ? ಕಣ್ಣು ಮುಚ್ಬೋದಾ? 3 ಸರಿ ಓಂಕಾರ ಹೇಳ. ಆದಿಶಕ್ತಿ ಕೊಲ್ಲಾಪುರದಮ್ಮ ದೇವರನ್ನು ನೆನೆಸ್ಕೊಳ್ತಾ, ನನಗೆ ಈ ಮಿತ್ರ ಬಾಂಧವರು ಅರ್ಜೆಂಟ್ ಮಾಡಿ ಕರ್ಕೊಂಡು ಬಂದ್ರು. ನನಗೆ ಇದಾಗಿದೆ. ನನಗೆ ನಾನು ಯಾವತ್ತೂ ನಿಮ್ಗಳ ಮುಂದೆ ಮಾತಾಡಿದ್ದು ಕಮ್ಮಿನೇ. ನಾವೆಲ್ಲ ಸ್ವಲ್ಪ ಆಚೆ ಕಡೆನೇ ಇರೋರು. ಅದರೊಳಗೆ ನಾನೇನಾದ್ರು ಮಾತಾಡಿದ ತಪ್ಪು ಅಂದರೆ ಹಂಗೆ ಕ್ಷಮಿಸ್ಬಿಡಿ. ಈಗ ನಾವು ಆಗಲೇ ಸಾಕಷ್ಟು ಎಲ್ಲ ಹೇಳಿದ್ದಾರೆ. 1200 ಶಾಖೆಗಳಿದ್ದಾವೆ. ನಮ್ಮ ಕರ್ನಾಟಕ ಬಿಟ್ಟು, ಆಂಧ್ರ ಬಿಟ್ಟು, ಜಪಾನಲ್ಲಿ, ಜರ್ಮನಿಲಿ, ನೈಜೀರಿಯಾದಲ್ಲಿ, ಆಫ್ಘಾನಿಸ್ತಾನದಲ್ಲಿ ಅಲ್ಲಿರೋ ಇವುಗಳು ಎಲ್ಲ ಬಂದು, ಮುಸ್ಲಿಮ್ಸು ಆದ್ರೂ ಅವರೆಲ್ಲ ಬಂದು ಅಭ್ಯಾಸ ಮಾಡಿ ಅಲ್ಲಿ ಕ್ಲಾಸಸ್ ತಗೊಳ್ತಾ ಇದ್ದಾರೆ. ಅಷ್ಟು ಇದಾಗಿದೆ. ಮತ್ತು ಅಮೇರಿಕಾದಲ್ಲಿ 3 ಶಾಖೆ ಆಗಿದೆ. ಆ 3 ಶಾಖೆ ಒಳಗಡೆ ಅಲ್ಲಿ ಗೌರ್ಮೆಂಟು ನೀವು ಫ್ರೀ ಕೊಡ್ತಾ ಇದ್ದೀರಾ ಅಂತಂದರೆ ನಮಗೇನೋ ಡೌಟು, ಕೊಡೋದಿಲ್ಲ ಅಂತ ಹೇಳಿ ನಮ್ಮ ಹಿಸ್ಟ್ರಿ ಎಲ್ಲ ತೆಗೆದು ನೋಡಿದ ಮೇಲೆ ಅವರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಿಂದ ಹೋಗಿರೋರೆಲ್ಲ ಅಲ್ಲಿ ಅಭ್ಯಾಸ ಮಾಡಿಕೊಂಡು ಮತ್ತೆ ಬರ್ತಾ ಇದ್ದಾರೆ. ಅಲ್ವೊಂದು ಮಗಳು ಮಗನ ನೋಡೋಕ್ಕೋ ಹೋಗಿರ್ತಾರೆ. ಅವರೆಲ್ಲ ಅಭ್ಯಾಸ ಮುಗಿಸ್ಕೊಂಡು ಬರ್ತಾರೆ. ಅದು ನಮಗೆ ಭಾಳ ಹೆಮ್ಮೆಯ ವಿಷಯ. ಇದ್ರೊಳಗೆ ನನ್ನ ಒಂದು ಪರ್ಸನಲ್ ಆಗಿ ಇದು ಮಾಡೋದಾದ್ರೆ, ನಾವೇನು ಅಷ್ಟು ಮೊದಲು 263 ನನಗೆ ಶುಗರ್ ಇತ್ತು. ಸರಿ, ಅವಾಗ ವಾಕಿಂಗ್ 12 ಕಿಲೋಮೀಟರ್ ದೂರ ಹೋಗ್ತಿದ್ದೆ ವಾಕಿಂಗ್. ಆಮೇಲೆ ನಮ್ಮ ಪಕ್ಕದ ಬಿಲ್ಡಿಂಗ್ ಅವಾಗಿನ ಅರ್ಧ ಕಟ್ಟಿ ಬಿಟ್ಟಿದ್ರು. ಅಲ್ಲಿ ನನಗೆ ಇವ್ರೇನು ಮಾಡ್ತಾವ್ರಲ್ಲ ಅಂತ ಕುತೂಹಲದಿಂದ ನಾನು ಹೋಗಿ ನೋಡಿದೆ. ಸೂರ್ಯ ನಮಸ್ಕಾರ ಎಲ್ಲ ಮಾಡ್ತಾ ಇದ್ರು. ಸರಿ, ಅದಾದ್ಮೇಲೆ ಯಾವತ್ತು ಹೊಸ ತರಗತಿ ಶುರುವಾಗುತ್ತೆ ಅಂತ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆದ್ಮೇಲೆ ಮಾಡ್ತೀವಿ ಅಂತ ಹೇಳೋದು. ಸರಿ ಆಯಿತು ಅಂತ ಕನ್ಸ್ಟ್ರಕ್ಷನ್ ಆಯಿತು. ಅವತ್ತು ಮಾರನೇ ಬೆಳಗ್ಗೆ ಅಂತಲೇ ನಾವು ಒಳಗೋಗಿ ಸೇರ್ಕೊಂಡ್ವಿ. ಇವತ್ತು ನನಗೆ 40, 110 ಇದೆ ಶುಗರ್. ಅಷ್ಟು ನಾನು ಆರೋಗ್ಯವಾಗಿ ನನ್ನನ್ನು ಕಾಪಾಡ್ಕೊಂಡಿದ್ದೀನಿ. ಮತ್ತೆ ಬೆಳಗ್ಗೆ ನಾನು ಯೋಗ ಮಾಡಿದ್ರೆ ಸಾಯಂಕಾಲ ಮಲಗುವವರೆಗೂ ಲವಲವಿಕೆಯಿಂದ ಇರ್ತೀನಿ. ಯಾವ ಥರದ್ದು ಒಂದು ಲೇಜಿನೆಸ್ ಆಗಲಿ, ನಿದ್ದೆ ಬರೋದಾಗಲಿ ಆ ಥರದ್ದೇನೂ ಇಲ್ಲ. ಭಾಳ ಆ್ಯಕ್ಟಿವ್ ಆಗಿ ಇರ್ತೀನಿ, ಓಡಾಡ್ಕೊಂಡೇ ಇರ್ತೀನಿ. ಅದು ನನಗೆ ಒಂದು ದೈವ ಕೃಪೆ ಚೆನ್ನಾಗಿ ಬಂದಿದೆ. ಅದಕ್ಕೆ ಅಭ್ಯಾಸ ಮಾಡೋದ್ರಿಂದ ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಈಗ ಒಂದು ದಿವಸ ಏನೋ ನಮ್ಮಲ್ಲಿ ಏನೋ ಒಂದು ಇದಾಯಿತು, ಒಂದು ದಿವಸ ಬಿಟ್ಟರು ಮಾರನೇ ಬೆಳಗ್ಗೆಯಿಂದ ಅದು 2ರಷ್ಟು ಮಾಡೋ ಅಷ್ಟು ಹುಮ್ಮಸ್ಸಿರ್ತದೆ. ಅದರಿಂದ ಯಾರೂ ತಪ್ಪಿಸ್ಕೊಳಕ್ಕೆ ಹೋಗ್ಬಿಡಿ. ಒಂದು ಇದ್ರೊಳಗೆ ಹೇಳೋದಾದ್ರೆ, ಈ ಹುಡುಗರುಗಳಿಗೆ ಇನ್ನೂ ಚಿಕ್ಕ ಹುಡುಗರು ಅವ್ರಿಗೂ ಸ್ವಲ್ಪ ಹೇಳೋದಾದ್ರೆ, ರಾಮ ಏನು ಪ್ರಸಿದ್ಧಿ? ರಾಮ ಹೇಳ್ತೀರಾ? ರಾಮ ಯಾವುದರಿಂದ ಅವನು ಪ್ರಸಿದ್ಧಿ ಆಗಿದೆ? ಧರ್ಮವನ್ನು ಕಾಪಾಡ್ತಾನೆ ಅಲ್ವಾ? ಆದರ್ಶದಿಂದ ಅವನು ಇದು ಮಾಡ್ಕೊಂಡು ಹೋಗ್ತಾನೆ. ಆ ಆದರ್ಶನ ನಾವು ರೂಢಿ ಮಾಡ್ಕೊಳ್ಬೇಕು. ಇದ್ರೊಳಗೆ ಇವ್ರುಗಳಿಗೆ ಈಗಿನಿಂದಲೇ ಹೇಳಿದ್ರೆ, ನೀವು ಕಳ್ತನ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ಬೇರೆಯವ್ರ ವಸ್ತುನ ನಮ್ದು ಅಂತ ನಾವು ತಗೊಳ್ಬಾರ್ದು. ಅವನ್ನೆಲ್ಲ ಈಗಿನಿಂದಲೇ ನಾವು ರೂಢಿ ಮಾಡ್ಕೊಂಡು ಹೋದ್ರೆ ಮುಂದೆ ದೊಡ್ಡವರಾದ್ಮೇಲೆ ಒಂದು ಒಳ್ಳೆ ಸ್ಥಾನಮಾನ ನಮ್ಮನ್ನ ಹುಡುಕೊಂಡು ಬರುತ್ತೆ. ನೋಡಪ್ಪ ಇವನು ಪ್ರಾಮಾಣಿಕವಾಗಿದ್ದಾನೆ ಅಂತಂದ್ರೆ ನಮಗೆ ಬೇರೆಯವರು ಕೆಲಸ ಕೊಟ್ಟು ಕರ್ಕೊಳ್ತಾರೆ ಅಲ್ವಾ? ಆ ಥರ ನಾವು ಈಗಿಂದಲೇ ನಾವು ರೂಢಿ ಮಾಡ್ಕೊಂಡು ಹೋದ್ರೆ ಮುಂದೆ ಬಹಳ ಚೆನ್ನಾಗಿ ನಮ್ಮ ಜೀವನನ ನಾವು ರೂಪಿಸ್ಕೊಳ್ಬೋದು. ಇದ್ರ ಮಧ್ಯೆ ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ಮಾನಸಿಕವಾಗಿ ನಾವೇನ್ ಮಾಡಾಕಿರ್ತೀವಿ, ಸದೃಢವಾಗಿರ್ತೀವಿ. ಏನೇ ಹೇಳಿದ್ರು, ಏನೇ ಕೇಳಿಸ್ಕೊಳಕಿದ್ರು ನಾವು ಕೇಳಿಸ್ಕೊಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಆದ್ರೂ ಹಾಗೇನೆ ಅದನ್ನು ಅಳವಡಿಸ್ಕೊಳಕ್ ಹೋಗ್ತಾ ಇರ್ತೀವಿ. ಅದರಿಂದ ಬಹಳನೇ ಒಂದು ಕಲಾತ್ಮಕವಾದಂಥ ಜೀವನ ನಾವು ನಡೆಸ್ಕೊಂಡು ಹೋಗೋಕ್ಕೆ ದಾರಿ ಮಾಡ್ಕೊಳ್ತೀವಿ.
ಇದು ಆರೋಗ್ಯ ಕಾಪಾಡೋದ್ರಿಂದ ಮಾನಸಿಕವಾಗಿ ಈಗ ಅಕ್ಕ ಬಂದರು, ಹರಿಯೋಮ್ ಅಕ್ಕ ಅಂತೀವಿ, ಅವ್ರನ್ನ ಒಳ್ಳೆ ದೃಷ್ಟಿಯಿಂದ ನಾವು ನೋಡ್ತೀವಲ್ಲ, ಅವಾಗ ಏನಾಗುತ್ತೆ ನಮ್ಮಲ್ಲಿ ಆತ್ಮವಿಶ್ವಾಸ ಚೆನ್ನಾಗಿ ಮೂಡುತ್ತೆ. ಇದನ್ನೆಲ್ಲ ಕೆಲವು ಸಂಪ್ರದಾಯಗಳನ್ನೆಲ್ಲ ನಾವು ರೂಢಿಸ್ಕೊಳ್ತಾ ಬಂದರೆ ಭಾಳ ಚೆನ್ನಾಗಿ ಬಾಳ್ವೆ ನಡೆಸ್ತೀವಿ. ಬೇರೆ ಬೇರೆ ದೇಶದವರು, ಬೇರೆ ಬೇರೆ ಇರೋರು ನಮಗೆ ಕಣ್ಣು ಹಾಕೊಂಡಿರೋದೇ ಇದೇ ಉದ್ದೇಶಕ್ಕೆ. ಇವರೆಲ್ಲ ಇಷ್ಟು ಇದಾಗಿದಾರಲ್ಲ, ಬಂದೋಬಸ್ತಾಗಿ ಕೂತವರಲ್ಲ, ಹೆಂಗೆ ಇವ್ರನ್ನ ಅಳ್ಳಾಡಿಸ್ಬೇಕು ಅನ್ನೋ ಉದ್ದೇಶದಿಂದಲೇ ಅವ್ರು ಈ ಥರದ್ದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಅವ್ರ ಆಲೋಚನೆ ಮಾಡಿಕೊಂಡು ನಮ್ಮನ್ನ ಕೆಡೋದಿಕ್ಕೆ ನೋಡ್ತಾ ಇದ್ದಾರೆ. ಅದನ್ನ ಆದಷ್ಟು ನಾವು ನಮ್ಮಿಂದಲೇ ನಾವು ಅದನ್ನ ಆಚೆ ಕಡೆಗೆ ಹಾಕೋದಿಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಹೋಗೋದು. ಈ ತರ ಕೆಲವು ವಿಷಯಗಳನ್ನ ಇನ್ನು ಮುಂದೆ ಅಧ್ಯಕ್ಷರು ಮತ್ತೆ ಬೇರೆ ಬೇರೆ ಹೇಳಿದ್ದಾರೆ.